ವೆಲ್ಕಮ್ ಬ್ಯಾಕ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಈಗ ಕರೆಂಟಾಗಿ ಈಗ ಕೋರ್ಟ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಆಟೋ ಸಿಕ್ಕರೆ ಆಟೋದಲ್ಲಿ ಹೋಗ್ತೀವಿ. ಆಟೋ ಅಲ್ಲೊಂದು ಹೋಗ್ತಿದೆ, ಹೋಗ್ಬಿಡ್ತು ಅನ್ಸುತ್ತೆ. ಅಲ್ಲೆಲ್ಲ ಆಟೋ ಸಿಗುತ್ತೆ, ಆಟೋದಲ್ಲಿ ಹೋಗೋಣ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ಹೆಸರು ಅಕ್ಷಿತ್ ಅಂತ. ನಾನು ಈಗ ಕರೆಂಟಾಗಿ 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಫಸ್ಟ್ ಪ್ಯೂಗೆ ಇನ್ನೂ ಹೋಗಬೇಕು. ಫಸ್ಟ್ ಪ್ಯೂಗೆ ಮಂಗಳೂರಿಗೆ ಸೇರ್ಕೋಬೇಕು ಅಂತ ಇದ್ದೀವಿ. ಮಂಗಳೂರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವನು ಹೇಳೋ ಯಾರು ನೀನು? ನನ್ನ ಹೆಸರು ಧವನ್. ಹಾಯ್ ಗಾಯ್ಸ್. ಮುಂದೆ ನಾನು 7th ಸ್ಟ್ಯಾಂಡರ್ಡ್. ಆಮೇಲೆ ಅಷ್ಟೇ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಆಟೋದಲ್ಲಿ ಹೋಗ್ತಾ ಇಲ್ಲಿ ಇಳ್ಕೊಂಡು ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ಹತ್ರ ಏನೋ ಒಳ್ಳೆ ಪೂಜೆ ಇರೋಂಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಏನೋ ಪೂಜೆ ಇರ್ಬೋದು ಮೋಸ್ಟ್ಲಿ. ಬನ್ನಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅಲ್ಲಿ ಹೋದರೆ ವೀಡಿಯೋ ಮಾಡೋಕ್ಕಾರೆ ತೋರಿಸೋಣ. ಈಗ ನಾವು ಆಂಜನೇಯ ದೇವಸ್ಥಾನದಿಂದ ಈಗ ಓಂಕಾರೇಶ್ವರ ಟೆಂಪಲ್ ಹೋಗ್ತಿದ್ದೀವಿ. ಓಂಕಾರೇಶ್ವರ ಟೆಂಪಲ್ ಒಳಗಡೆ ಹೋಗೋದಿಲ್ಲ, ಹಂಗೆ ಹೊರಗಡೆನ ಒಂದು ರೌಂಡ್ ಹಾಕೊಂಡು ಹೋಗ್ತೀವಿ. ಸೊ ನೋಡಿ, ಇಲ್ಲಿ ಚಡ್ಡಿ ಹಾಕೊಂಬರ್ಬಾರ್ದು ಅಂತ ಹಾಕಿದ್ದಾರೆ ಎಲ್ಲ. ಅಲ್ಲಿ ಇಲ್ಲಿ ಚಡ್ಡಿ ಹಾಕೊಂಬರ್ಬಾರ್ದು ಅಂತ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ. ಇವನು ನೋಡಿ ಇಲ್ಲಿ ಚಡ್ಡಿ ಹಾಕೊಂಡು ಬಂದ ಒಂದು ದೇವಸ್ಥಾನಕ್ಕೆ. ಅದಕ್ಕೆ ನಾವು ಹೊರಗಡೆ ಹೋಗಿಲ್ಲ. ಈಗ ಹೋಗ್ಬಿಟ್ಟು ವಾಪಸ್ ಈಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಮನೆಗೆ ಹೋಗುವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಯಾವುದು ಚೆನ್ನಾಗಿರೋ ಗಾಡಿ ಕಾಣಿಸ್ತಾನೆ ಇಲ್ಲ ಈ ಕಡೆ. ಚೆನ್ನಾಗಿರೋ ಗಾಡಿ ಕಾಣಿಸ್ತಾರೆ, ನಿಮಗೂ ತೋರಿಸ್ತೀವಿ. ಹೋಗೋಣ. ಒಂದು 10 to 15 lakhs ಬಡ್ಜೆಟಲ್ಲಿ ಯಾವುದಾದ್ರು ಒಂದು ಒಳ್ಳೆ ಗಾಡಿ ತೊಗೊತೀರಾ? ಮಹೀಂದ್ರ ಕಂಪನಿ ಒಳ್ಳೆ ಕಂಪನಿ ಅಂತಂದರೆ ನೋಡಿ, ಒಂದೊಳ್ಳೆ ಗಾಡಿ ಇದೆ. XUV3X ಒಳ್ಳೆ ಫೀಚರ್ಸ್ ಇರೋ ಗಾಡಿ. ನಾವು XUV3X ನೋಡಿದ್ವಿ, ಆದರೆ ಯಾಕೋ ವೆನ್ಯೂ ಮುಂದೆ ಚಿಕ್ಕದಾಗಿ ಕಾಣಿಸ್ತಿತ್ತು. ಹಾಗೆ ನಾವು ವೆನ್ಯೂ ತೊಗೊಂಡ್ವಿ. ನೀವು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ XUV3Xಲ್ಲಿ ಒಳ್ಳೆ ಫೀಚರ್ಸ್ ಇದೆ, ಹಂಗೆ ಒಳ್ಳೆ ಸ್ಪೀಡ್ ಕೂಡ ಇದೆ ಗಾಡಿ. ಸೊ ಯು ಶುಡ್ ಟ್ರೈ ಇಟ್ ಔಟ್. XUV3X ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಒಳ್ಳೆ ಆಪ್ಷನ್ ಇದೆ, ಕೈಲಾಕು. ನೀವು ಕೈಲಾಕ್ನ ಒಂದ್ಸರಿ ಟ್ರೈ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಬರೋ ಯೂನಿಕ್ ಫೀಚರ್ಸ್ ಬಂದುಬಿಟ್ಟು ಇದು ಎಲೆಕ್ಟ್ರಾನಿಕ್ ಸೀಟ್ಸ್ ಬರುತ್ತೆ. ಅದು XUV3Xಲ್ಲಿ ಈ ಸೆಗ್ಮೆಂಟಲ್ಲಿ ಯಾವ ಗಾಡಿಲೂ ಸಿಗೋದಿಲ್ಲ. ಇದು ಬರೀ ಸ್ಕೋಡಾ ಕೈಲಾಕಲ್ಲಿ ಮಾತ್ರ ಸಿಗೋದು. ಹಂಗೆ ಒಳ್ಳೆ ಮೈಲೇಜ್ ಇದೆ. 3 ಸಿಲಿಂಡ್ರ್ ಏನೋ ಬರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಗಾಡಿಗೆ. ಆದರೆ 4 ಸಿಲಿಂಡ್ರ್ ಬೇಕು ನಿಮಗೆ, ವೈಬ್ರೇಷನ್ ಇರಬಾರ್ದು ಅಂದರೆ XUV3X ನೀವು ಟ್ರೈ ಮಾಡಲೇಬೇಕು. ಫ್ರೆಂಡ್ಸ್ ನೆವಲ್ ಡೈ. ಟೀಕೆ ಇಲ್ಲೊಂದು ಟೀಕೆ. ಕೇರಳ 28-29 ಡಿಗ್ರಿ ಇದೆ. ಅದು ಈಗಲೇ 10-10:30. ಇನ್ನು ಬೆಂಗಳೂರು ಮೈಸೂರು ಕಡೆ ಎಲ್ಲ ಇಷ್ಟೊತ್ತಿಗೆ 35-40 ಆಗಿರುತ್ತೆ. ಈ ಸತಿ ಮಡಿಕೇರಿಲಿ ಇಷ್ಟೊಂದು ಬಿಸಿಲಿರೋದು ನಾನು ನೋಡಿರೋದು ಈ ಸತಿನೇ. ಐಸ್ ಕ್ರೀಮ್ ತೊಗೊಳಕ್ಕೆ ಬಂದಿದ್ದೀವಿ. ಯಾವ ಐಸ್ ಕ್ರೀಮ್ ಬೇಕು? ಚಾಕೋಬಾರ್ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗುವಾಗ ನಮ್ಮ ಅಪ್ಪ ಅಮ್ಮ ಯಾರಾದ್ರು ಸಿಕ್ಕಿದಾಗ ಅವ್ರ ಜೊತೆ ನಡ್ಕೊಂಡು ಹೋಗೋಣ. ಅಲ್ಲ ಸರಿ, ಗಾಡೀಲಿ ಹೋಗೋಣ. ಐಸ್ ಕ್ರೀಮ್ ತಿನ್ಕೊಂಡು ನಡ್ಕೊಂಡು ಹೋಗ್ತಿದ್ದೀವಿ. ಈಗ ಹೋಗ್ತಾ ನಮ್ಮ ಅಪ್ಪ ಸಿಗ್ತಾರೆ, ಹಂಗೆ ಗಾಡಿ ಎತ್ಕೊಂಡು ಹೋಗೋಣ. ಹೆಂಗಿದೆ ಅವನ ಐಸ್ ಕ್ರೀಮ್? ಪ್ರೀಮಿಯಮ್ ನಟ್ಟಿ ಚಾಕೋಬಾರ್ ಅಂತೆ, 40 ರೂಪಾಯಿ ಒಂದಕ್ಕೆ. ಐಸ್ ಕ್ರೀಮ್ ತಿಂದಮೇಲೆ ಕಡ್ಡಿ ಏನು ಮಾಡ್ತೀರಾ ಹೇಳಿ? ಬಿಸಾಕ್ತೀರಾ? ನಿಮ್ಮ ಲೈಫಲ್ಲೂ ಕೂಡ ನಿಮ್ಮ ಫ್ರೆಂಡು ಅಥವಾ ಇನ್ಯಾರಾದ್ರು ನಿಮ್ಗೆ ಹಂಗೆ ಮಾಡಿರ್ತಾರೆ. ನಿಮ್ಮನ್ನ ಬೇಕಾದಾಗ ಯೂಸ್ ಮಾಡ್ಕೊತಾರೆ, ಬ್ಯಾಡಿಲ್ದಿರೋಗಿ ನೀವೇ ಬಾರ್ ಹಾಕ್ತೀರ. ಅದಕ್ಕೆ ನೀವು ಇದನ್ನು ಲೈಫ್ ಲೆಸನ್ನಾಗಿ ತೊಗೋಬೇಕು. ನೀವು ಅಂಥವ್ರ ಜೊತೆ ಅಂಥವ್ರನ್ನ ಗೊತ್ತಾದಂಗೆ ನೀವು ಅಂಥವ್ರನ್ನ ಬಿಟ್ಟಾಕ್ಬಿಡ್ಬೇಕು ಅಷ್ಟೇ. ಈ ಲೈಫ್ ಲೆಸನ್ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಬೇಕು. ಟೆಂಪರ್ ರೆಡಿ ಮಾಡಿಸಿದ್ವಿ. ನೀವು ಡ್ರಪ್ಸ್ ಹತ್ರ ತಲುಪಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಹೇಳಿದ್ರು. ನಾವು ಡ್ರಪ್ಸ ತಲುಪಿ ಅಲ್ಲಿಂದ ಕಾನ್ವೆಂಟ್ ಜಂಕ್ಷನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನಲ್ಲಿ ಕೆನರಾ ಬ್ಯಾಂಕ್ ಕೂಡ ಬಂತು. ಇನ್ನೂರು ಬಂದಿರೋ, ನೋಡೋಣ ನಾವು ಎಲ್ಲಿ ತಲುಪಿರ್ತೀವಿ ಅವ್ರು ಬರೋಷ್ಟೊತ್ತಿಗೆ ಅಂತ. ಟ್ರಿಯೋ ಗ್ಯಾಂಗ್ ಅಂತ ಒಂದಿರುತ್ತೆ, ಅಲ್ಲಿ ನೋಡಿ ಚಿಕ್ಕ ಮಕ್ಳದ್ದು ಕೂಡ ಒಂದಿದೆ. ನಿಮ್ಮದು ಈ ಥರದೊಂದು ಇದ್ದೇ ಇರುತ್ತೆ. ಆ ಟ್ರಿಯೋನ ಟ್ಯಾಗ್ ಮಾಡಿ ಎಲ್ಲ ಎರ್ಕ್ಬಿಟ್ಟು ಒಣ ಕಸ ಹಸಿ ಕಸ ಅಂತ ಬೇರೆ ಮಾಡ್ತಾರೆ. ಇವರು ತಗೊಂಡೋಗಿ ಕಸನ ಎಲ್ಲ ಹಾಕ್ತಾರೆ ಅಂತ ಅನ್ಸುತ್ತೆ. ಅಂದ್ಬಿಟ್ಟು ವಿಜಯ ವಿನಾಯಕ ಟೆಂಪಲಿಂದ ಕರ್ಕೊಂಡು ಹೋಗ್ತಿದ್ದಾರೆ. ತನಕ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬಂದಿದ್ದೀವಿ. ನಡ್ಕೊಂಡು 2 ಕಿಲೋಮೀಟ್ರ್ ನಡ್ಕೊಂಡು, ಪಾಪ ಚಿಕ್ಕ ಹುಡುಗ ನಡೆಸ್ಕೊಂಡು ಬಂದಿದ್ದೀನಿ ಮನೆಗೆ. ನೋಡಿ ಎಷ್ಟು ಭಯ ಹಿಡ್ಕೊಂಡಿದ್ದಾನೆ ಅಂತ. ಓರಿಯೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಅಂದರೆ ಈಗ ನಾವು ವಾಲಿಬಾಲ್ ಆಡೋಕ್ಕೆ ಬಂದಿದ್ದೀವಿ. ಹಂಗೆ ನೋಡಿದ್ರೆ ಧವನ್ ಚಡ್ಡಿನೇ ಉಲ್ಟಾ ಹಾಕೋಬಿಟ್ಟವ್ರೆ.
ಭಾಳ ಜಾಗ, ಇಲ್ಲೊಂದು ಸ್ವಲ್ಪ ಬೆಳಕಿದೆ, ಅದು ಬಿಟ್ಟರೆ ಆ ಕಡೆ ಜಾಗನೇ ಇಲ್ಲ. ಸಾಂಗ್ ಕೇಳ್ಕೊಂಡು ಹೋಗೋಣ ಅಂದ್ಕೊಂಡು ಫುಲ್ ಭಯ ಆಗ್ತದೆ. ತುಂಬ ಭಯ ಆಗ್ತಿದೆ. ಕಾಣಿಸ್ತದೆ ಕಣ್ಣಿಗಂತೂ ಏನೂ ಕಾಣಿಸ್ತಿಲ್ಲ. ಒಂದು ಚೂರು ಕಾಣಿಸ್ತಿಲ್ಲ. ವೈಟಿಗೆ ಕಾಣಿಸುತ್ತೆ ಗೈಸ್, ಕಾಣಿಸುತ್ತೆ ನಿನಗೆ ವೈಟಾಗಿ? ಬೇಡ ಕಾಣ, ಬಂದ್ಬಿಡಿ. ಬಾರಿ ಸ್ವಲ್ಪ ನೆಟ್ಟಿಗಿರಪ್ಪ ದೇವರು. ತಾನೇ ಧವನ್ ಅವರು ಉಲ್ಟಾ ಚಡ್ಡಿ ಹಾಕೊಂಡಿದ್ರು, ಇವತ್ತು ಉಲ್ಟಾ ಪ್ಯಾಂಟ್ ಹಾಕೊಂಡವ್ರೆ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವರು ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.